ಹಾಯ್ ವೀಕ್ಷಕರೇ, ನಮಸ್ಕಾರ. ಇವತ್ತು ನಾನು ನಿಮ್ಮ ಹತ್ರ ಸಾಲ್ಟ್ ಆ್ಯಂಡ್ ಕ್ರಿಸ್ಟಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಾಲ್ಟ್ ಆ್ಯಂಡ್ ಕ್ರಿಸ್ಟಲ್ ರೀಡಿಂಗ್ನಲ್ಲಿ ಯಾವ ವಿಷಯಗಳು ನೀವು ತಿಳ್ಕೊಳ್ಬೇಕಿದೆ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಹಾಗೂ ನಿಮ್ಗೇನಾದ್ರೂ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಪ್ರಾಬ್ಲಮ್ಸ್ ಇದೆ, ಆ ವಿಷಯವಾಗಿ ನಿಮ್ಗೆ ಕ್ಯಾಂಡಲ್ ಸ್ಪೆಲ್ಸ್ ನಾನು ಮಾಡಬೇಕಿದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕಿದೆ ಅಂದ್ರೆ, ಸ್ಪೆಷಲಿ ನಿಮ್ಮ ರಿಲೇಶನ್ಶಿಪ್ಸ್ ಪ್ರಾಬ್ಲಮ್ ಇದೆ ಅಥವಾ ಏನೋ ಒಂದು ಕೆಟ್ಟದ್ದು ಎನರ್ಜಿ ಇದೆ ನಿಮ್ಮ ಮನೇಲಿ, ಅದಕ್ಕೆ ಏನಾದ್ರು ಕ್ಯಾಂಡಲ್ ಸ್ಪೆಲ್ಸ್ ಬೇಕಿದೆ ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಫಸ್ಟ್ ನೀವು ಒಂದು ಸೆಷನ್ ತಗೊಳ್ಳೇಬೇಕಾಗುತ್ತೆ. ಸೆಷನ್ ತಗೊಂಡಾದ ನಂತರ ಪ್ರಾಬ್ಲಮ್ನ ಸರಿ ಮಾಡಬಹುದಾ ಅನ್ನೋದ್ರ ಮೇಲೆ ನಾನು ನಿಮಗೆ ಆ ಒಂದು ಅಶ್ಯೂರೆನ್ಸ್ ಕೊಡಬಲ್ಲೆ. ಸೊ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೀವು ಯಾವುದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ವಿಡಿಯೋಸ್ನ. ಸೊ ಲೆಟ್ ಸ್ಟಾರ್ಟ್ ದ ಸಾಲ್ಟ್ ಅಂಡ್ ಕ್ರಿಸ್ಟಲ್ ರೀಡಿಂಗ್ ಟುಡೇ. ಇವತ್ತಿನ ರೀಡಿಂಗ್ ಏನಾಗಿರುತ್ತೆ ಅಂದ್ರೆ, ನಿಮಗೆ ತಲುಪುವ ಮೆಸೇಜಸ್, ನಿಮಗೆ ಯಾವ ಮೆಸೇಜಸ್ ದೈವದಿಂದ ಸಿಗಬೇಕಿದೆ ಅದನ್ನೆಲ್ಲ ಈ ಒಂದು ರೀಡಿಂಗ್ ನಲ್ಲಿ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಓಕೆ, ಸೊ ನೀವು ನಂಬುವ ದೈವವನ್ನ 3 ಸಲ ಹೆಸರನ್ನ, ದೇವರ ಹೆಸರನ್ನ ಹೇಳಿ ಅಂಡ್ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇದು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ನಾನು ಏನೇ ಹೇಳಿದ್ರು ಕೂಡ ಕೆಲವು ನಿಮಗೆ ಅನ್ವಯ ಆಗ್ಬೋದು, ಆಗದೆ ಇರಬಹುದು. ಓಪನ್ ಮೈಂಡೆಡ್ ಆಗಿ ಇಟ್ಕೊಳ್ಳಿ ವಿಷಯಗಳನ್ನ. ಎಲ್ಲಾನು ಆಗುತ್ತೆ, ಎಲ್ಲಾನು ಕನೆಕ್ಟ್ ಆಗುತ್ತೆ ಅಂತ ಅಲ್ಲ ವಿಷಯ. ಒಂದಷ್ಟು ಕನೆಕ್ಟ್ ಆಗಬಹುದು, ಒಂದಷ್ಟು ಕನೆಕ್ಟ್ ಆಗದೆ ಇರಬಹುದು. ಸೊ ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್? ಮೆಸೇಜಸ್ ಏನು ಯೂನಿವರ್ಸ್ ಇಂದ? ಓಕೆ, ಲೆಟ್ ಸ್ಟಾರ್ಟ್. ಸೊ ನಾನು ಇವಾಗ ಯಾವ ಒಂದು ಇಮೇಜ್ನ, ಹಾಗೂ ನಿಮ್ಗೇನ್ ಕಾಣುತ್ತೆ ಅದನ್ನು ಕಮೆಂಟ್ ಮಾಡಿ. ಈಗ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಏನಾದ್ರು ಕಾಣಿಸ್ತಾ ಇದೆ ಅಂದ್ರೆ, ಕನೆಕ್ಟ್ ಆಗ್ತಾ ಇದೆ ಏನಾದ್ರೂ ಒಂದು ವಿಷಯ ಸಾಲ್ಟ್ ನಲ್ಲಿ ಅಂದ್ರೆ ನೀವು ಟೈಪ್ ಮಾಡಬಹುದು. ಏನಾದ್ರೂ ಕಾಣಿಸ್ತಾ ಇದೆ, ಏನಾದ್ರೂ ಇಮೇಜ್ ಕಾಣಿಸ್ತಾ ಇದೆ ನಿಮ್ಗೆ ಅಂದ್ರೆ ಕಮೆಂಟ್ ಮಾಡಬಹುದು. ಬೇಸಿಕ್ಲಿ ನಿಮ್ಗೆ ಪಾಸಿಟಿವ್ ಆಗಿರುವಂತ ಇಮೇಜಸ್, ನನಗೆ ಲಾಸ್ಟ್ ರೀಡಿಂಗ್ ನಲ್ಲಿ ಅಷ್ಟು ಮೆಸೇಜಸ್ ಮಾಡಿದ್ರು, ಕಮೆಂಟ್ಸ್ ಮಾಡಿದ್ರು. ನನ್ಗೆ ತ್ರಿಶೂಲ ಕಾಣಿಸ್ತಾ ಇದೆ, ನನ್ಗೆ ದೇವರ ಮುಖ ಕಾಣಿಸ್ತಾ ಇದೆ, ಹಾಗೂ ಸ್ಟಾರ್ ಕಾಣಿಸ್ತಾ ಇದೆ, ಹಾಗೂ ಮಕ್ಕಳು ಕಾಣಿಸ್ತಾ ಇದಾರೆ. ಈ ತರ ಬಹಳಷ್ಟು ಅವ್ರ ಇಮ್ಯಾಜಿನೇಷನ್ ತಕ್ಕನಂಗೆ ಏನೇನೋ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಎಷ್ಟು ಪಾಸಿಟಿವ್ ಆಗಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅದು ಒಂದು ಒಳ್ಳೆಯ ಇಂಡಿಕೇಶನ್ ಆಗಿರುತ್ತೆ ನಿಮ್ಮ ಲೈಫ್ ಗ್ರೋತ್ಗೋಸ್ಕರನೇ ನಾನು ಹೇಳ್ತಿರೋದು. ಅಕಸ್ಮಾತ್ ಏನಾದ್ರು ನೆಗೆಟಿವ್ ಆಗಿರುವಂತ ಇಮೇಜ್ ಕಾಣಿಸ್ತಾ ಇದೆ ಅಂದ್ರೆ ಅದೊಂದು ಎಚ್ಚರಿಕೆ, ಕಾಷನ್ ಕೂಡ ಆಗಿರ್ಬಹುದು. ಅಂದ್ರೆ ಆ ವಿಷಯವಾಗಿ ನೀವು ಹುಷಾರಾಗಿರ್ಬೇಕು ಅಂತ. ಓಕೆ, ಸೊ ಏನು ಮೆಸೇಜಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ನೋಡೋಣ ಇವತ್ತು ಸಾಲ್ಟ್ ರೀಡಿಂಗ್ ನಲ್ಲಿ ಏನಿದೆ ಮೆಸೇಜಸ್, ಏನು ಹೇಳುವಂಥದ್ದಿದೆ ನಿಮಗೆ ಅಂತ. ಸೊ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ಒಂದು ಬ್ಲಾಕ್ ಇದೆ ಇಲ್ಲಿ. ಓಕೆ, ಸೊ ಪ್ರೆಸೆಂಟ್ ಯಾವುದೋ ಒಂದು ವಿಷಯವಾಗಿ ನಿಮ್ ಲೈಫ್ ಸ್ಟಕ್ ಆಗಿರ್ಬಹುದು. ಅದ್ರ ವಿಷಯವಾಗಿ ನೀವು ಮುಂದೆ ಹೋಗಕ್ ಆಗ್ತಾ ಇಲ್ಲ, ಮಾಡಕ್ಕೂ ಆಗ್ತಾ ಇಲ್ಲ. ಕೆಲಸ, ಆ ಒಂದು ಕೆಲಸ ನಿಮ್ಗೆ ಅಡ್ಡಿ ಆಗ್ಬಿಟ್ಟಿದೆ, ಅಂದ್ರೆ ಮುಂದೆ ಹೋಗಕ್ ಆಗ್ತಾ ಇಲ್ಲ, ಹಾಗೂ ಬೇರೆ ಕೆಲಸಕ್ಕೆ ಕೈ ಹಾಕಕ್ ಆಗ್ತಾ ಇಲ್ಲ. ಮೇ ಬಿ ಒಬ್ಬ ಪರ್ಸನ್ ನಿಮ್ ಲೈಫ್ ನಲ್ಲಿ ಒಂದು ಬ್ಲಾಕೇಜ್ ನ ಕ್ರಿಯೇಟ್ ಮಾಡಿರಬಹುದು, ಅಥವಾ ನಿಮ್ಗೆ ನಿಮ್ಮ ಲೈಫ್ ಗ್ರೋ ಆಗದೆ ಇರೋ ಹಾಗೆ ನಡ್ಕೊಳ್ತಾ ಇರ್ಬೋದು, ನಿಮ್ಗೆ ನೋವು ಕೊಡ್ತಾ ಇರ್ಬೋದು. ಆ ರೀತಿಯಾದ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಲೈಫ್ ಪಾತ್ಗೆ ನೀವು ಮುಂದೆ ಹೋಗಕ್ ಆಗದೆ ಇರೋ ಹಾಗೆ, ಅಥವಾ ನಿಮ್ಮ ರಿಲೇಶನ್ಶಿಪ್ ನ ಹಾಳು ಮಾಡೋ ಹಾಗೆ ಯಾರೋ ಏನೋ ಒಂದು ಕೆಟ್ಟದಾಗಿರುವಂತ ಬ್ಲಾಕೇಜ್ ನ ಕ್ರಿಯೇಟ್ ಮಾಡಿದ್ದಾರೆ. ಮೇ ಬಿ ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಕಣ್ಣು ಹಾಕಿರ್ಬಹುದು, ಅಥವಾ ನಿಮ್ಮ ಫ್ಯಾಮಿಲಿಲಿ ಒಡಕು ಅಂದ್ರೆ ಅಡೆತಡೆಗಳನ್ನ ಉಂಟು ಮಾಡ್ತಿರಬಹುದು. ಅದರಿಂದ ನಿಮ್ಮ ಮನೆಯಲ್ಲಿ ನಿಮ್ಗೆ ಶಾಂತಿ ಇಲ್ಲದೆ ಇರಬಹುದು. ಈ ತರ ಕೆಲವರಿಗೆ
ನಾನು ನೋಡ್ತಾ ಇದ್ದೀನಿ. ಎಲ್ರಿಗೂ ಅನ್ವಯ ಆಗಲ್ಲ, ಬಿಕಾಸ್ ದಿಸ್ ಇಸ್ ಜನರಲ್ ರೀಡಿಂಗ್. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ತಲುಪಿದೆ ಅಂದ್ರೆ ಒಂದು ಉದ್ದೇಶಕ್ಕೇನೆ, ಬಿಕಾಸ್ ದರ್ ಇಸ್ ಅ ಮೆಸೇಜ್ ಫ್ರಮ್ ದ ಯೂನಿವರ್ಸ್. ಮತ್ತೆ ಕೆಲವರಿಗೆ ಇನ್ನೇನೇನಿದೆ ಮೆಸೇಜಸ್ ಅಂತಾನು ಹೇಳ್ತೀನಿ. ಅನ್ಫಿನಿಶ್ಡ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅನ್ಫಿನಿಶ್ಡ್ ಬಿಸ್ನೆಸ್ ಅಂದ್ರೆ ಏನು? ನೀವೇನೋ ಒಂದು ವಿಷಯವಾಗಿ ತುಂಬಾ ದಿನದಿಂದ ಕಾಯ್ತಾ ಇದ್ದೀರಾ, ಇದಾಗಬೇಕು ಆಗ್ಬೇಕು ಅಂತ, ಅದು ಕೂಡ ಆಗ್ತಾ ಇಲ್ಲ. ಸೊ ನಾನು ಇವತ್ತಿನ ರೀಡಿಂಗ್ ಹೇಗಿದೆ ಅಂದ್ರೆ, ಬ್ಲಾಕೇಜಸ್ ನೋಡ್ತಾ ಇದ್ದೀನಿ, ಹಾಗೂ ಏನೋ ಅನ್ಕೊಂಡಿರೋ ಕೆಲಸದಲ್ಲಿ ನೀವೇನ್ ಪ್ರಯತ್ನ ಪಟ್ಟರು ಅದರಲ್ಲಿ ನಿಮ್ಗೆ ಫಲಿತಾಂಶ ಸಿಗದೇ ಇರೋ ಹಾಗೆ ನಾನು ನೋಡ್ತಾ ಇದ್ದೀನಿ. ಈ ತರ ಪ್ರಾಬ್ಲಮ್ಸ್ನೆಲ್ಲ ನಾನು ಈ ಒಂದು ರೀಡಿಂಗ್ ನಲ್ಲಿ, ಇವತ್ತಿನ ರೀಡಿಂಗ್ ನಲ್ಲಿ ಸ್ಪೆಷಲ್ ಆಗಿ ಐ ಆಮ್ ಪಿಕಿಂಗ್ ಅಪ್. ಇಂಟ್ರೆಸ್ಟಿಂಗ್ ಆಗಿ ಕೆಲವರಿಗೆ ಅವರ ಲೈಫ್ನಲ್ಲಿ ಹೊಸದಾಗಿರುವಂತಹ ವಿಷಯಗಳು ನಡೆಯುತ್ತೆ. ಓಕೆ, 2 ಒಳ್ಳೆ ಆಪ್ಷನ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಮೇ ಬಿ 2 ಒಳ್ಳೆ ಸಂಬಂಧ ನಿಮ್ಮ ಲೈಫಲ್ಲಿ ಬರಬಹುದು, ಅಥವಾ ಈಗ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋರಿಗೆ 2 ಪ್ರೊಫೈಲ್ಸ್, ಒಳ್ಳೆ ಪ್ರೊಫೈಲ್ಸ್ ಬರುತ್ತೆ. ಆ 2 ಪ್ರೊಫೈಲ್ಸ್ ಅಲ್ಲೂ ಕೂಡ 2 ಬೆಸ್ಟ್ ಆಗಿರುತ್ತೆ. ನಿಮಗೆ ಚಾಯ್ಸ್, ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಅದನ್ನ ನೀವು ಪಡ್ಕೊಳ್ಳೋದಕ್ಕೆ. ಸೊ 2ರಲ್ಲೂ ನೀವು ಯಾವ್ದನ್ನ ಚೂಸ್ ಮಾಡಿದ್ರು ಒಳ್ಳೆಯ ದಾರಿನೇ ಆಗಿರುತ್ತೆ ಅಂತ ತೋರಿಸ್ತಾ ಇದೆ ಈ ಒಂದು ರೀಡಿಂಗ್ ನಲ್ಲಿ ಕೆಲವರಿಗೆ. ಓಕೆ, ಕೆಲವರು ಏನಾದ್ರು ಪ್ರಮೋಷನ್ ಕಾಯ್ತಾ ಇದ್ದೀರಾ, ಕೆಲಸ ಕಾರ್ಯಕ್ಕೆ ಏನಾದ್ರು ನೀವು ಮುಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಟ್ರಾನ್ಸ್ಫರ್ ಕಾಯ್ತಾ ಇದ್ದೀರಾ ಅಂದ್ರೆ ಅವರಿಗೆ 1-2 ತಿಂಗಳಲ್ಲಿ ಆ ವಿಷಯವಾಗಿ ಒಂದು ಮೂವ್ಮೆಂಟ್ ಇದೆ, ಗ್ರೋತ್ ಇದೆ. ಬೇಸಿಕ್ಲಿ ಅದು ಆಗುತ್ತೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ. ನೀವಿನ್ನೇನಾದ್ರು ಇಮೇಜಸ್ ನೋಡ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಬೇಸಿಕ್ಲಿ ನಾನು ನಿಮ್ಗೆ ಹೇಳಿದ್ದೀನಲ್ಲ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡಕ್ ಖಂಡಿತ ಆಗೋದಿಲ್ಲ. ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮೀ. ಪಾಸಿಟಿವ್ ಇಮೇಜಸ್ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಅದೊಂಥರ ಗುಡ್ ಸೈನ್. ಆ ವಿಷಯವಾಗಿ ನೀವೇನ್ ಇಮೇಜ್ ನೋಡ್ತೀರಾ ಆ ವಿಷಯವಾಗಿ ಏನೋ ಒಂದು ಒಳ್ಳೆಯ ಅದ್ಭುತವಾದ ಬದಲಾವಣೆ ಬರುತ್ತೆ ಅಂತ. ನೆಗೆಟಿವ್ ಆಗಿರುವಂತ ಇಮೇಜ್ ಏನೋ ಒಂದು ಕಾಣಿಸ್ತು ಅಂದ್ರೆ, ಅದ್ ಯಾವ್ದಾದ್ರು ಒಂದು ಎಕ್ಸಾಂಪಲ್, ನೀವೇನೋ ಒಂದು ಗೂಬೆಯ ಒಂದು ಇದ್ ನೋಡಿದ್ರೆ ಅಂದ್ರೆ ನಿಮ್ ಕೆಲ್ಸದಲ್ಲಿ ಏನೋ ಒಂದು ತಡೆ ಇರುತ್ತೆ, ಹಾಗೂ ಅದ್ರಲ್ಲಿ ಏನೋ ಅಂತ ನಿಧಾನವಾಗಿ ಅದ್ರಲ್ಲಿ ನಿಮ್ ಫಲಿತಾಂಶ ನೋಡ್ತೀರಾ ಹಾಗೆ. ಅಥವಾ ನೀವೇನಾದ್ರೂ ಒಂದು ಬ್ಲ್ಯಾಕ್ ಕ್ಯಾಟ್ ಏನಾದ್ರು ನೋಡಿದ್ರೆ, ಆತರ ಒಂದು ಇಮೇಜ್ ಕಾಣಿಸಿದ್ರು ಕೂಡ ಅದ್ರ ಅರ್ಥ ಏನು ಅಂದ್ರೆ ಯಾರೋ ಒಬ್ರು ಕೆಟ್ಟ ಕಣ್ಣಿಟ್ಟಿದ್ದಾರೆ ನಿಮ್ ಲೈಫ್ ನಲ್ಲಿ, ಅಥವಾ ದೈವದಿಂದ ಒಂದು ಪ್ರೊಟೆಕ್ಷನ್ ಕೂಡ ನಿಮ್ಗೆ ಸಿಗ್ತಾ ಇದೆ ಅಂತಾನು ಅರ್ಥ ಆಗಿರುತ್ತೆ. ಸೊ ಬೇಸಿಕ್ಲಿ ಇಮೇಜ್ ವಿಷಯವಾಗಿ ನೋಡಕ್ ಹೋದಾಗ ಒಬ್ಬೊಬ್ರಿಗೆ ಅದೊಂದು ಸಂದೇಶ ಆಗಿರುತ್ತೆ. ಮತ್ತು ಇನ್ನೇನನ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಕೆಲವರಿಗೆ, ಅಂದ್ರೆ ಅದರಲ್ಲಿ ಕೂಡ ಒಳ್ಳೆಯ ಚೇಂಜಸ್ ಇನ್ನ 1-2 ವಾರದಲ್ಲಿ ನೀವು ನೋಡಬೇಕು. ಚೇತರಿಕೆನ ನೋಡ್ತೀರಾ. ಹಾಗೂ ಬೇಸಿಕ್ಲಿ ನಾನು ಏನಾದ್ರೂ ನೀವು ಒಂದೇನ್ ನಾನು ಪಿಕ್ ಮಾಡ್ತಿದ್ದೀನಿ ಅಂದ್ರೆ, ನೀವೇನಾದ್ರು ಟ್ರಾವೆಲ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ, ಅಥವಾ ಈಗ ಏನೋ 1-2 ವಾರದಲ್ಲಿ, ಇವಾಗಿಂದ 1-2 ವಾರದಲ್ಲಿ ಎಲ್ಲಾರು ಹೋಗ್ಬೇಕು ಅಂತ ಇದ್ದೀರಾ, ಫ್ಯಾಮಿಲಿ ಟ್ರಿಪ್ ಅಂತ ಹೋಗ್ಬೇಕು ಅಂತ ಇದ್ದೀರಾ ಅಂದ್ರೆ ಅದನ್ನ ಡ್ರಾಪ್ ಮಾಡೋದೇ ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಅಷ್ಟು ಸಲೀಸಾಗಿ ಅದು ಆಗದೆ ಇರ್ಬೋದು, ಏನಾದ್ರೂ ಒಂದು ಗಂಡಾಂತರ ಆಗ್ಬಹುದು. ಸೊ 2 ವಾರ ನೀವು ಟ್ರಾವೆಲ್ ಮಾಡದೇ ಇರೋದು ಒಳ್ಳೇದು. ಬೇಸಿಕ್ಲಿ ಫ್ಯಾಮಿಲಿ ಜೊತೆ ಏನಾದ್ರೂ ಒಂದು ಲಾಂಗ್ ಟ್ರಿಪ್ ನ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಡ್ರಾಪ್ ಮಾಡಿ. ಬಿಕಾಸ್ ನಾನು ಇವತ್ತಿನ ರೀಡಿಂಗ್ ನಿಮ್ಗೆ ತಲುಪಿದೆ ಅಂದ್ರೆ ಅದೇ ಒಂದು ಮೆಸೇಜ್ ಆಗಿದೆ, ನೀವು ಮಾಡದೇ ಇರೋದೇ ಬೆಟರ್ ಅಂತ ಬರ್ತಾ ಇದೆ. ಬಿಕಾಸ್ ಒಂದ್ ರೀತಿಯಾದ ಸುಳಿ ನೋಡ್ತಾ ಇದ್ದೀನಿ, ಸುಳಿಲಿ ಒಂದಷ್ಟು ಜನ ಸಿಕ್ಕಾಕೊಂಡಂಗ್ ನೋಡ್ತಾ ಇದ್ದೀನಿ. ಸೊ ಕೆಲವರಿಗೆ ನೀರಿನಲ್ಲಿ ಏನಾದ್ರು ಗಂಡಾಂತರ ಕೂಡ ಇರಬಹುದು. ಓಕೆ, ಯಾರಾದ್ರೂ ಈ ಗದ್ದೆಯಲ್ಲಿ ಕೆಲಸ ಮಾಡೋದು, ಅಥವಾ ನೀರಲ್ಲಿ ಏನಾದ್ರು ಆಟ ಆಡೋದು, ಅಥವಾ ಏನೋ ಒಂದು ಪ್ಲಾನಿಂಗ್ ಇಟ್ಕೊಂಡಿದೀರಾ ಅಂದ್ರೆ 1-2 ವೀಕ್ಸ್ ಆ ವಿಷಯವಾಗೂ ಹುಷಾರಾಗೇ ಇರಿ. ಯಾರು ನೋಡ್ತಾ ಇದ್ದೀರಾ, ಅಥವಾ ನೀವೆಲ್ಲ ಹೋಗ್ಬೇಕು ಅಂತ ಇದ್ದೀರಾ, ನೀರಿರೋ ಜಾಗಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಈಜಾಡಕ್ ಹೋಗ್ತಾ ಇದ್ದೀರಾ ಫ್ರೆಂಡ್ಸ್ ಜೊತೆ ಅಂದ್ರೆ 2 ವೀಕ್ಸ್ ಅದನ್ನ ಅವಾಯ್ಡ್ ಮಾಡಿ. ಸಮ್ವೇರ್ ನಾನು ಇದ್ರಲ್ಲೇ ಗಂಡಾಂತರ ನೋಡ್ತಾ ಇದ್ದೀನಿ, ಅಥವಾ ಅದ್ರಲ್ಲೇ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಬಹುದು ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಇವತ್ತಿನ ರೀಡಿಂಗ್ ಸ್ವಲ್ಪ ಸ್ಟ್ರೇಂಜ್ ಆಗಿದೆ ಕೆಲವರಿಗೆ. ಒಂದ್ ಸ್ವಲ್ಪ ನೆಗೆಟಿವ್ ಎನರ್ಜಿ ನೋಡ್ತಾ ಇದ್ದೀನಿ, ಹಾಗೂ ಏನೋ ಒಂದು ಎಚ್ಚರಿಕೆ ಈ ಒಂದು ವಿಡಿಯೋನಲ್ಲಿ ನಿಮ್ಗೊಂದು ಎಚ್ಚರಿಕೆ ಕೂಡ ಸಿಗ್ತಾ ಇದೆ. ಅದನ್ನ ನೀವು ತಡಿಬಹುದು, ಅದನ್ನ ನೀವು ನಿಮ್ ಲೈಫ್ ಇಂದ ಆ ಒಂದು ಕೆಟ್ಟ ವಿಚಾರದಿಂದ ಎಸ್ಕೇಪ್ ಆಗಬಹುದು ಅಂತ ಕೂಡ ಬರ್ತಾ ಇದೆ.
ಇನ್ನೇನೇನಿದೆ ಮೆಸೇಜಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಾಟ್ ಎಲ್ಸ್ ಇಸ್ ದ ಮೆಸೇಜ್? ಇನ್ನೇನಾದ್ರೂ ನಿಮ್ಗೆ ಇಮೇಜಸ್ ಕಾಣಿಸ್ತಾ ಇದೆ ಅಂದ್ರೆ ಯು ಕ್ಯಾನ್ ಕಮೆಂಟ್. ಭೂಮಿ ವಿಷಯವಾಗಿ ನೀವೇನಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂತ ಇದ್ದೀರಾ ಅಂದ್ರೆ, ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ, ಆ ವಿಷಯದಲ್ಲೂ ನಿಮಗೆ ಒಳ್ಳೆಯ ಆಫರ್ ಸಿಗದೆ ಇರಬಹುದು, ನಿಮ್ಗೆ ಆ ವಿಷಯದಲ್ಲಿ ಮೋಸ ಆಗಬಹುದು ಅಂತ ಬರ್ತಾ ಇದೆ. ಸೊ ಹುಷಾರಾಗಿರಿ. ನೀವೇನಾದ್ರೂ ಭೂಮಿನ ಕೊಂಡ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀರಾ, ಅಥವಾ ಲ್ಯಾಂಡ್ ಪರ್ಚೇಸ್ ಅಥವಾ ಆತರ ಏನಾದ್ರೂ ನೀವು ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂದ್ರೆ, ಐ ವುಡ್ ಶೋರ್ಲಿ ಸೇ 1-2 months ಅದಕ್ಕೆ ಬ್ರೇಕ್ ಹಾಕಿ. ಯಾಕೆಂದ್ರೆ ನಿಮಗೆ ಬೇಕಾಗಿರೋ ಹಾಗೆ ಒಂದು ಒಳ್ಳೆಯ ಆಫರ್ ಸಿಗದೆ ಇರ್ಬೋದು, ಅಥವಾ ನೀವು ಜಾಸ್ತಿ ಅದಕ್ಕೆ ಪೇಮೆಂಟ್ ಕೊಡಬಹುದು. ಸಮ್ ಕೈಂಡ್ ಆಫ್ ಲಾಸ್ ನೋಡ್ತಾ ಇದೀನಿ. ಅದರಿಂದ 1-2 months ನೀವು ಅದಕ್ಕೆ ಬ್ರೇಕ್ ಹಾಕೋದೇ ಒಳ್ಳೇದು ಅಂತ ಹೇಳ್ತೀನಿ. ಸೊ ನಿಮ್ಗಿನ್ನ ಕ್ಲಿಯರ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಕ್ಲಾರಿಟಿ ಬೇಕಂದ್ರೆ ಇಂಡಿವಿಜುವಲ್ ಆಗಿ ತಗೋಬಹುದು. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ರಿಲೇಶನ್ಶಿಪ್ಸ್ ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಕ್ಯಾಂಡಲ್ ಸ್ಪೆಲ್ಸ್ ಇದೆ, ಅದನ್ನು ಕೂಡ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಬೇಸಿಕ್ಲಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಒಂದು ನ್ಯಾಯ ಇದೆ ಅಂದ್ರೆ, ಧರ್ಮ ಇದೆ ಅಂದ್ರೆ, ನಾನು ಇಲ್ಲೀಗಲ್ ರಿಲೇಶನ್ಶಿಪ್ಸ್ ಅಂದ್ರೆ ಅಫೇರ್ಸ್ನೆಲ್ಲ ನಾನು ಎನ್ಕರೇಜ್ ಮಾಡೋಳೆ ಅಲ್ಲ. ಅಂಥದ್ನೆಲ್ಲ ನನ್ನ ಹತ್ರ ತಗೊಂಡ್ ಬರ್ಬೇಡಿ ಆ ಪ್ರಾಬ್ಲಮ್ಸ್. ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ, ಅಥವಾ ಮದುವೆ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ನೀವು ಇಷ್ಟಪಡ್ತಾ ಇರುವಂತಹ ವ್ಯಕ್ತಿ ಜೊತೆ ಏನೋ ಒಂದು ಇಶ್ಯೂಸ್ ಇದೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಡ್ಬಹುದು. ಅನ್ವಾಂಟೆಡ್ ಇಲ್ಲೀಗಲ್ ಅಫೇರ್ಸ್ನೆಲ್ಲ ನನ್ನ ಹತ್ರ ದಯವಿಟ್ಟು ತರಕ್ ಹೋಗ್ಬಿಡಿ, ಬಿಕಾಸ್ ಐ ಆಮ್ ಅಗೇನ್ಸ್ಟ್ ಇಟ್. ಓಕೆ, ನಾನು ಇನ್ನೊಂದು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಬ್ಯೂಟಿಫುಲ್ ಆಗಿರುವಂತ ಒಂದು ಹಾರ್ಟ್ ಫಾರ್ಮೇಶನ್ ಇದೆ ಇಲ್ಲಿ. ದೇರ್ ಇಸ್ ಲೈಕ್ ಒಂದು ಫಾರ್ಮೇಶನ್ ಅಂತ ಹೇಳ್ಬೋದು. ಹಿಯರ್ ಐ ಸಾ ದಟ್ ಬ್ಯೂಟಿಫುಲ್ ಹಾರ್ಟ್ ಫಾರ್ಮೇಶನ್. ಇದ್ರ ಅರ್ಥ ಏನು ಅಂದ್ರೆ, ಕೆಲವರಿಗೆ ನಾನು ಆಗ್ಲೂ ಹೇಳಿದ್ದೆ, ಒಳ್ಳೆಯ ಪ್ರೊಫೈಲ್ ಸಿಗೋದು, ಒಳ್ಳೆಯ ಸಂಬಂಧ ಸಿಗೋದು. ಸೊ ನೀವೀಗ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಸಿಂಗಲ್ ಆಗಿದ್ದೀರಾ ಅಂದ್ರೆ 6 months ಒಳಗಡೆ ಮದುವೆ, ಎಂಗೇಜ್ಮೆಂಟ್ ಈ ತರನು ಕೆಲವರಿಗೆ ನೋಡ್ತಾ ಇದ್ದೀನಿ. ಅಂದ್ರೆ ಅವರ ಬಾಳ ಸಂಗಾತಿ ಅವ್ರಿಗೆ ಸಿಗ್ತಾರೆ, ಅವ್ರ ರಿಲೇಶನ್ಶಿಪ್ ನಲ್ಲಿ ಅವ್ರ ಪರಿಹಾರ ನೋಡ್ತಾರೆ 6 months ನಲ್ಲಿ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ, ವಿಚ್ ಇಸ್ ಅಮೇಸಿಂಗ್. ಬಿಕಾಸ್ ಇಲ್ಲಿ ರೋಸ್ ಕ್ವಾರ್ಟ್ಸ್ ಇದೆ. ರೋಸ್ ಕ್ವಾರ್ಟ್ಸ್ ಇಸ್ ದ ಸಿಂಬಲ್ ಆಫ್ ಲವ್. ಓಕೆ, ಮತ್ತೆ ನೀವು ಪೊಲಿಟಿಕ್ಸ್ ನಲ್ಲಿ ಇದ್ದೀರಾ ಅಂದ್ರೆ, ನೀವು ಪೊಲಿಟಿಕಲ್ ವಿಷಯದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ತುಂಬಾ ಪ್ರಯತ್ನಗಳನ್ನ ಪಡ್ತಿದ್ದೀರಾ ಅಂದ್ರೆ, ಎನಿಮೀಸ್ ಇಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಸೊ ಹುಷಾರಾಗಿರಿ. ಯಾಕಂದ್ರೆ ನಿಮ್ಮನ್ನ ಅವ್ರು ಸ್ಪೈ ಮಾಡ್ತಾ ಇದಾರೆ, ಅಂದ್ರೆ ನಿಮ್ಮ ಬೆಳವಣಿಗೆ, ನಿಮ್ಮ ಓಡಾಟಕ್ಕೆಲ್ಲ ಅವ್ರು ತಡೆನ ಉಂಟು ಮಾಡ್ತಾ ಇದ್ದಾರೆ. ಹಾಗೂ ಅಂದ್ರೆ ನೀವೊಂದು ಒಳ್ಳೆಯ ಹುದ್ದೆಲಿ ಇದ್ದೀರಾ, ನೀವೇನೋ ಮಾಡ್ಬೇಕು ಅಂತ ಮುಂದೆ ಹೋಗ್ತಾ ಇದ್ದೀರಾ, ಅದ್ ನೀವ್ ಮಾಡದೇ ಇರೋ ಹಾಗೆ ಅಥವಾ ನಿಮ್ಗೊಂದು ಕೆಟ್ಟ ಹೆಸರು ಬರೋ ಹಾಗೆ ಯಾರೋ ಏನೋ ಹುನ್ನಾರ ಹಾಕ್ತಾ ಇದಾರೆ. ನಿಮ್ಮ ಎನಿಮೀಸ್ ನಿಮ್ಮ ನಿಮ್ಗೆ ಒಳ್ಳೇದ್ ಬಯಸ್ತಾ ಇಲ್ಲ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಜಸ್ಟ್ ಬಿ ಕೇರ್ಫುಲ್. ಡೋಂಟ್ ಬಿಲೀವ್. ನಿಮಗೆ ಒಬ್ರಿಂದ ಮೋಸ ಆಗಿದೆ ಅಂದ್ರೆ ದಯವಿಟ್ಟು ಅಂತ ವ್ಯಕ್ತಿನ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಮುಂಬರುವ ದಿನದಲ್ಲಿ. ಬೇಸಿಕ್ಲಿ 7 ವಾರ 7 weeks ಹುಷಾರಾಗಿರಿ ಇಂಥ ಜನರಿಂದ. ಅವ್ರು ಏನೋ ಒಂದು ಸಹಾಯ ಕೇಳಕ್ ಬರೋದು, ಅಥವಾ ಏನೋ ಒಂದು ಒಟ್ನಲ್ಲಿ ಅವರಿಂದ ಅಪ್ರೋಚ್ ನಾನು ನೋಡ್ತಾ ಇದ್ದೀನಿ. ಅವ್ರನ್ನ ನಂಬಿ ನೀವೇನೋ ಮೋಸಕ್ಕೂ ಹೋಗಬಹುದು ಅಂತ ಬರ್ತಾ ಇದೆ. ಬೇಸಿಕ್ಲಿ ಇವತ್ತಿನ ರೀಡಿಂಗ್ ಹೇಗಿದೆ ಅಂದ್ರೆ ತುಂಬಾ ಸ್ಟ್ರೇಂಜ್ ಆಗಿದೆ. ಏನಂದ್ರೆ ಪ್ರಾಬ್ಲಮ್ಸ್ ಆಗುವಂಥದ್ನ ತಡೆಯುವ ಹಾಗಿದೆ ರೀಡಿಂಗ್ಸ್ ನಲ್ಲಿ. ಇವತ್ತು ನಿಮ್ ಪ್ರಾಬ್ಲಮ್ಸ್ ನ ನೀವು ಸರಿ ಮಾಡ್ಕೋಬಹುದು, ಟೈಮ್ ಇದೆ ಅಂತ ಕೂಡ ಒಂದು, ನಾನು ಆಗ್ಲೇ ಹೇಳ್ದಾಗ ಇದೊಂಥರ ಎಚ್ಚರಿಕೆಯ ರೀಡಿಂಗ್ಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವತ್ತು ತುಂಬಾ ಎನರ್ಜೀಸ್ ಆರ್ ಕೈಂಡ್ ಆಫ್, ಆಸ್ ಐ ಟೋಲ್ಡ್, ಬ್ಲಾಕೇಜಸ್, ಎನರ್ಜೀಸ್ ಅರೌಂಡ್ ಇಸ್ ಸಮ್ ವಾಟ್ ಲೈಕ್ ಡಾರ್ಕ್ ಅಂತ ಹೇಳ್ತೀವಿ. ಈಗ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ಒಂದಷ್ಟು ಮೆಸೇಜಸ್ ನ ಹೇಳ್ತೀನಿ, ಬಿಕಾಸ್ ಟುಡೇಸ್ ರೀಡಿಂಗ್ ಇಸ್ ಲೈಕ್ ದ್ಯಾಟ್. ಇನ್ನ ಏನೇನ್ ನಿಮ್ಗೆ ಮೆಸೇಜಸ್ ತಲುಪುವಂಥದ್ದಿದೆ ಅಂತಾನು ನಾನು ನಿಮ್ಗೆ ಈ ಒಂದು ಟ್ಯಾರೋ ಯೂನಿವರ್ಸಲ್ ಗೈಡ್ಸ್ ಇಂದ ಮೆಸೇಜಸ್ ನ ಕೂಡ ತಲುಪಿಸ್ಬಿಡ್ತೀನಿ. ಬಿಕಾಸ್ ಅದು ನೀವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ ಅಂತಾನೆ ಹೇಳ್ತೀನಿ. ಬೈ ದ ಬುಕ್ ಬರ್ತಾ ಇದೆ. ಆದಷ್ಟು ರೂಲ್ಸ್ ನ ಫಾಲೋ ಮಾಡಿ. ಹಾಗೂ ನಾನು ಆಗ್ಲೇ ಹೇಳ್ದಾಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಎಲ್ಲೋ ಹೋಗ್ಬೇಕು ಅನ್ನೋ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಸ್ವಲ್ಪ ನೀವು ಪಾಸ್ ಮಾಡೋದೇ ಬೆಟರ್. ಇಲ್ಲ ಅಂದ್ರೆ
ಅಂದ್ರೆ ನಿಮ್ ದಾರಿನ ತಪ್ಪಿಸುವ ಜನ ನಿಮ್ ಹತ್ರ ಬರ್ತಾ ಇದಾರೆ, ಆ ತರಾನು ನಾನು ನೋಡ್ತಾ ಇದ್ದೀನಿ. ಸೊ ಹುಷಾರಾಗಿರಿ. ಟೈಮ್ ಫಾರ್ ಅ ನ್ಯಾಪ್ ಬರ್ತಾ ಇದೆ, ರೆಸ್ಟ್ ಮಾಡಿ. 1-2 ವೀಕ್ಸ್ ಆರಾಮಾಗಿರಿ. ಡೋಂಟ್ ಟೇಕ್ ಟೂ ಮಚ್ ಆಫ್ ಟೆನ್ಷನ್. ಯಾಕಂದ್ರೆ ಇಲ್ಲಿ ಒಂದು ನರಿ ಇದೆ. ಓಕೆ, ಇಲ್ಲಿ ನರಿ ನಿದ್ದೆ ಮಾಡ್ತಾ ಇದೆ. ಸೊ ನೀವು ಸ್ವಲ್ಪ ಕಾಮ್ ಆಗೇ ಇರೋದು ಬೆಟರ್. ಯಾಕೆಂದ್ರೆ ನೀವು ಎಚ್ಚರಿಕೆಯಿಂದ ಆಕ್ಟಿವ್ ಆಗಿದ್ರೆ ಈ ಒಂದು ನರಿ ಬುದ್ಧಿ ಯಾರೋ ಒಂದು ನಿಮ್ ಹತ್ರ ಬಂದು ತೋರಿಸಿ ನಿಮ್ ಲೈಫ್ ನ ಹಾಳು ಮಾಡುವಂತ ಒಂದು ಚಾನ್ಸಸ್ ಇದೆ ಅಂತಾನು ನಾನು ನಿಮ್ಗೆ ಸಾಲ್ಟ್ ರೀಡಿಂಗ್ ನಲ್ಲಿ ಹೇಳಿದೀನಿ. ವೈ ಬಂದಿರೋದ್ರಿಂದ ಕೆಲವರಿಗೆ ಒಂದು ಕೆಟ್ಟ ಕುತೂಹಲ ಬರುತ್ತೆ, ನನ್ಗೆ ಯಾಕೆ ಹೀಗಾಯ್ತು, ಈ ತರ ಯಾಕಾಯ್ತು. ಸೊ ನಿಮ್ಮ ಪಾಸ್ಟ್ ನಲ್ಲಿ ನಡೆದಿರುವಂತ ಎಕ್ಸ್ಪೀರಿಯನ್ಸ್ ನ ನೀವು ಅದರಲ್ಲಿ ಏನೋ ಒಂದು ಉತ್ತರನ ಪಡೆಯಕ್ ಹೋಗಿ ನೀವು ನೋವಿಗೆ ಒಳಗಾಗುವಂಥದ್ದು ಅಥವಾ ಅನ್ವಾಂಟೆಡ್ ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಳ್ಳುವಂತ ಒಂದು ಸನ್ನಿವೇಶ ಬರಬಹುದು. ಆ ವಿಷಯವಾಗೂ ಹುಷಾರಾಗಿರಿ. ಚಾಪ್ ವುಡ್ ಬರ್ತಾ ಇದೆ. ಸೊ ಅಗೇನ್ ಬ್ಲಾಕೇಜ್. ನಾನು ಆಗ್ಲೂ ಹೇಳಿದೀನಿ ಒಂದು ಬ್ಲಾಕೇಜ್ ಇದೆ, ಸಮ್ ಕೈಂಡ್ ಆಫ್ ನೆಗೆಟಿವಿಟಿ ಇದೆ ಅಂತ. ಸೊ ನಿಮ್ಮ ಮನೆಗೇನೆ ಏನೋ ಒಂದು ಕೆಟ್ಟದೊಂದು ಎನರ್ಜಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕೆಟ್ಟದ್ ಬಯಸ್ಬೇಕು ಅಂತ ಯಾರೋ ಒಂದು ಹುನ್ನಾರ ಹಾಕ್ತಾ ಇದ್ದಾರೆ, ನಿಮ್ಮ ದಾರಿಗೆ ಅಡ್ಡ ಹಾಕ್ತಾ ಇದ್ದಾರೆ, ನಿಮ್ಮ ಗ್ರೋತಿಗೆ ಅಡ್ಡ ಹಾಕ್ತಾ ಇದ್ದಾರೆ. ಈ ತರ ಎಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅದೇ ಬಂದಿದೆ. ಥಿಂಕರ್ ಬಂದಿರೋದ್ರಿಂದ ಇದ್ರ ಬಗ್ಗೆ ನೀವು ತೀರಾ ಚಿಂತೆ ಮಾಡುವ ಅವಶ್ಯಕತೆನೂ ಇಲ್ಲ. ನೀವು ನಂಬುವ ದೈವನ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಅವ್ರನ್ನ ನೆನೆಸ್ಕೊಂಡು ಒಂದ್ ಸ್ವಲ್ಪ ಪ್ರೇಯರ್ಸ್ ಮಾಡೋದ್ರಿಂದ ಕೂಡ ನಿಮ್ಗೆ ಇದರಿಂದ ಪರಿಹಾರ ಖಂಡಿತವಾಗ್ಲೂ ಸಿಗುತ್ತೆ. ಇಂಪಾರ್ಟೆಂಟ್ ಆಗಿರುವಂತ ಕೆಲಸಗಳನ್ನ ಈಗ ಸದ್ಯಕ್ಕೆ ಮಾಡದೇ ಇರೋದೇ ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಟೈಮ್ ಇಸ್ ನಾಟ್ ಫೇವರಿಂಗ್ ಯು. ಹಾಗೂ ಶತ್ರುಗಳಿಂದ ಹುಷಾರಾಗಿ ಇರ್ಬೇಕು ನೀವು. ಚಾರಿಯಟ್ ಕಾರ್ಡ್ ಬಂದಿದೆ. ನಿಮ್ಮ ದಿನನಿತ್ಯದ ರೂಟೀನ್ ಏನ್ ಮಾಡ್ತೀರಾ ಅದನ್ನ ಮಾಡ್ಕೊಂಡು ಹೋಗಿ, ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಸಾಲ್ಟ್ ರೀಡಿಂಗ್ ಅಲ್ಲೂ ಹಾಗೆ ಹೇಳಿದ್ದೆ, ಒಂದ್ ಸ್ವಲ್ಪ ಏನಾದ್ರು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇದೀರಾ, ಏನೋ ಕೊಂಡ್ಕೋಬೇಕು ಅಂತ ಇದೀರಾ ಅಂದ್ರೆ ಅದನ್ನ ನೀವು ಪಾಸ್ ಮಾಡೋದೇ ಬೆಟರ್. ಯಾಕೆಂದ್ರೆ ನಿಮ್ಗೆ ಲಾಸ್ ಅಥವಾ ಪ್ರಾಬ್ಲಮ್ಸ್ ಆಗಬಹುದು ಆ ವಿಷಯವಾಗಿ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಸ್, ಸೇವಿಂಗ್ಸ್ ಆಗುತ್ತೆ ಮತ್ತೆ ಗ್ರೋತ್ ಇದೆ. ಆದ್ರೆ ಇನ್ 1-2 ಮಂತ್ಸ್ ನೀವು ಈ ಒಂದು ಲ್ಯಾಂಡ್ ವಿಷಯವಾಗಿ ಕೈ ಹಾಕಕ್ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಗ್ರೋತ್ ಖಂಡಿತವಾಗ್ಲೂ ಇದೆ. ಆದ್ರೆ ಕೆಲವು ವಿಷಯಗಳಲ್ಲಿ ನಿಮ್ಗೆ ನಿರಾಸೆ ಆಗ್ಬೋದು. ಆ ವಿಷಯವಾಗಿ ಹುಷಾರಾಗಿರಿ. ಹೊಸದಾಗಿರುವಂತಹ ಎಕ್ಸ್ಪೀರಿಯನ್ಸಸ್ ನ ನಿಮ್ ಲೈಫ್ ನಲ್ಲಿ ನೀವು ಖಂಡಿತವಾಗ್ಲೂ ಇನ್ 6 ಮಂತ್ಸ್ ನಲ್ಲಿ ನೀವು ಅನುಭವಿಸ್ತೀರಾ. ಎನರ್ಜಿ ವೈಸ್ ಚೆನ್ನಾಗೇ ಇದೆ, ಆದ್ರೆ ಕೆಲವು ನೆಗೆಟಿವಿಟಿನೂ ಹಾಗೆ ಹೀಗೆ ಬರ್ತಾ ಇದೆ. ಸೊ ಆ ವಿಷಯವಾಗಿ ಹುಷಾರಾಗಿದ್ರೆ ಸಾಕು. ಸಿನ್ಸ್ ದಿಸ್ ವಾಸ್ ಅ ಜನರಲ್ ರೀಡಿಂಗ್, ಕೆಲವು ಕನೆಕ್ಟ್ ಆಗ್ಬೋದು, ಕೆಲವು ಕನೆಕ್ಟ್ ಆಗದೆ ಇರ್ಬೋದು. ಅದನ್ನು ಓಪನ್ ಮೈಂಡೆಡ್ ಆಗಿ ತಗೊಳ್ಳಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.